ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತೇನಪ್ಪ ಅಂತಂದರೆ ನಾರ್ಮಲ್ ಆಗಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಆಚೆ ಹೋಗೋದಿತ್ತು, ಸೊ ಹಾಗಾಗಿ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂತ ಹೋಗಿದ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾವು ಫಸ್ಟ್ ಜಮಕೋಟೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ನಾವೇನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವಿಜಯಪುರಕ್ಕೆ ಹೋಗಬೇಕಾಯ್ತು. ವಿಜಯಪುರಕ್ಕೆ ಹೋಗಿ ಹಂಗೆ ಕೆಲಸ ಎಲ್ಲ ಮುಗೀತು. ಏನೇನು ತೊಗೊಳ್ಬೇಕಿತ್ತು ತೊಗೊಂಡಿದ್ದಾಯಿತು. ಇಲ್ಲಿ ಹೋಟೆಲ್ ನೋಡ್ತಿದ್ರಲ್ಲ, ಇದು 90s ಹೋಟೆಲ್, ತುಂಬ ಹಳೆ ಹೋಟೆಲ್ ಇದು. ಇಲ್ಲಿ ನಾನು ಯಾವಾಗ ಬಂದ್ರೂ ಊಟ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಇಲ್ಲಿ ಪರೋಟ ಮತ್ತು ಶೇರ್ವ ಮತ್ತು ಚಟ್ನಿ ಕಬಾಬ್ ಎಲ್ಲ ಸೂಪರಾಗಿ ಸರ್ವ್ ಮಾಡ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಿಮಗೆ ಈ ಹೋಟೆಲ್ದು ಲಾಸ್ಟ್ ಎಂಡಿಂಗ್, ಈ ವ್ಲಾಗ್ ಎಂಡಿಂಗಲ್ಲಿ ನಾನು ರೂಟ್ ತೋರಿಸ್ತೀನಿ ಯಾವ ರೀತಿ ಹೋಗೋದು ಅಂತ. ಹಳೆಯ ಹೋಟೆಲ್ ಇದು. ನಾರ್ಮಲ್ ಇಲ್ಲಿ ಯಾವ ಥರ ಅಡುಗೆ ಮಾಡೋದಂದರೆ ಸಿಲಿಂಡರ್ ಎಲ್ಲ ಯೂಸ್ ಮಾಡಲ್ಲ, ಅಂದರೆ ಗ್ಯಾಸ್ ಸಿಲಿಂಡರ್ ಎಲ್ಲ ಯೂಸ್ ಮಾಡಲ್ಲ. ಬರೀ ಪರೋಟ ಕಬಾಬ್ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ಎಲ್ಲ ಸರ್ವ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ಹಂಗೆ ಮನೆಗೆ ತಿಂಡಿ ಇಸ್ಕೊಂಡು ಹೋಗೋಣ ಅಂತ ತಿಂಡಿ ತೊಗೊಂಡು, ಇದಂತೂ ನಾವಿಬ್ಬರು ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗಾಗಿ 2 ತೊಗೊಂಡು ಮನೆ ಕಡೆಗೆ ಹೊರಟು ಬಂದ್ವಿ. ಈಗ ರೂಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋದು. ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗ್ತಾನೆ ಲೆಫ್ಟ್ ಸೈಡೇ ಒಂದು ಚಿಕ್ಕದು ಗಲ್ಲಿ ಥರ ಇದೆ. ಅಲ್ಲಿ ಹೋದರೆ ಫ್ರಂಟಲ್ಲೇ ಹೋಟೆಲ್ ಸಿಗ್ಬಿಡುತ್ತೆ ನಿಮಗೆ. ಅಷ್ಟೊಂದು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. NGM ಹೋಟೆಲ್ ಎಲ್ಲಿದೆ ಅಂತ ಕೇಳಿದ್ರೆ ಯಾರನ್ನಾರು ಅಲ್ಲಿ ಸರೌಂಡಿಂಗಲ್ಲಿ ಅವ್ರು ತೋರಿಸ್ತಾರೆ. ಬಿಕಾಸ್ ಅದು 90s ಹೋಟೆಲ್ ಅಲ್ವಾ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಸಾಂಬಾರು ಮಾಡಬೇಕು ಅಂತ ಅಂದ್ಕೊತಿದ್ದೆ. ಅಷ್ಟೊತ್ತಿಗೆ ಹೋಗಿ ಕಿಚನಲ್ಲಿ ನೋಡಿದೆ, ಮತ್ತು ಸಾಂಬಾರು ಮಾಡಿ ಇಟ್ಟಿದ್ರು. ಏನು ಸಾಂಬಾರು ಅಂತಂದರೆ, ಇದು ಹಲಸಿನ ಹಣ್ಣು ಬರುತ್ತಲ್ವ, ಅದ್ರದ್ದು ಬೀಜ ಬರುತ್ತಲ್ವ, ಸೊ ಅದ್ರದಲ್ಲಿ ಸಾರು ಮಾಡಿದರು. ಏನೇನೋ ಹಾಕಿ ಮಾಡಿದರು, ನನಗೆ ಅದು ರೆಸಿಪಿ ಗೊತ್ತಿಲ್ಲ. ಏನಾದ್ರು ಬೇಕಾದ್ರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದ್ರದ್ದು ರೆಸಿಪಿ ಹಾಕ್ತೀನಿ. ಹಾಗೆ ಕಾಫಿ ಇಟ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನಾವು ಹೋಗಿದ್ದೆ 3 o'clock ಆಗಿತ್ತು, ಅಂದರೆ 2:33 ಆಗಿತ್ತು. ಬರೋ ಅಷ್ಟರಲ್ಲಿ 4:35 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಕಾಫಿ ಇಟ್ಕೊಂಡು ಕುಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಈಗ ತಾನೇ ಮನೆಗೆ ಬಂದೆ. ಈಗ ಸಾಂಬಾರೇನು ಬೇಕಾಗಿಲ್ಲ, ನಮ್ಮತ್ತೆ ಸಾರೆಲ್ಲ ಮಾಡಿದ್ದಾರೆ. ಸೊ ಹೊಟ್ಟೆ ಫುಲ್ಲಾಗಿದೆ. ಸೊ ಈಗ ಮಲ್ಕೊಳೋದಷ್ಟೇ. ಸೊ ಇವತ್ತು ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಆ ಹೋಟೆಲ್ ತುಂಬ ಇಯರ್ಸಿಂದ ಇದೆ. 90s ಹೋಟೆಲ್ ಅದು. ತುಂಬ ಸಕ್ಕತ್ತಾಗಿ ಪರೋಟ ಹಾಗೆ ಶೇರ್ವಾ ಮತ್ತು ಕಬಾಬ್ ಎಲ್ಲ ಸರ್ವ್ ಮಾಡ್ತಾರೆ. ಹಾಗೆ ಅದರಲ್ಲಿ ಬಿರಿಯಾನಿ ಮತ್ತು ಇನ್ನು ಸಮಥಿಂಗ್ ವೆರೈಟೀಸ್ ಆಫ್ ಫುಡ್ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿ ವಿಚಾರಿಸ್ಕೊಬೋದು. ತುಂಬ ಚೆನ್ನಾಗಿದೆ. ನಾನು ಯಾವಾಗ ಹೋದ್ರೂ ನಾನು ಅಲ್ಲೇ ಊಟ ಮಾಡೋದು. ಸೊ ಹಾಗಾಗಿ ನಿಮಗೂ ಶೇರ್ ಮಾಡಿಕೊಂಡೆ ಅಷ್ಟೇ. ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿಕೊಂಡ್ರೆ ನನ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ thank you for watching my video guys. Stay tuned for next video. Until then, bye.